ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುಮಾರಸ್ವಾಮಿ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಿ ಅಂತ ಅನಿಸ್ತಾ ಇಲ್ಲ. ನಿಮ್ಮ ಕಣ್ಣಲ್ಲಿ ನನಗೆ ಭಯ ಕಾಣಿಸ್ತಾ ಇದೆ. ಈ ಕಾರಣ ನಿಮ್ಮನ್ನು ಪೊಲೀಸ್ನವ್ರು ಬಂಧಿಸ್ತಾರೆ ಭ್ರಷ್ಟಾಚಾರದ ಆರೋಪದ ಮೇಲೆ, ಲೋಕಾಯುಕ್ತರ ವರದಿ ಮೇಲೆ, ಅದಕ್ಕೋಸ್ಕರ ತಾವು ಭಯಭೀತರಾಗಿದ್ದೀರಿ ಅಂತ ನಂಗೆ ಅನಿಸ್ತಾ. ಈಗ ಕೋರ್ಟ್ನಲ್ಲಿ ಅದರ ಬಗ್ಗೆ ಯಾವೊಂದು ನನಗೆ ಸಂಬಂಧಿಸಿ ಇಶ್ಯೂ ಮಾಡಿದ್ದಾರೆ, ಅದಕ್ಕೆ ಅಡ್ವಾನ್ಸ್ ಆಗಿ ಈ ಒಂದು ಸಬ್ಜೆಕ್ಟ್ನ ತೆಗೆದುಕೋಬೇಕು ಅಂತೇಳಿ ಸೆಕ್ಷನ್ 438ನಲ್ಲಿ ಇವತ್ತಿನ ಅದೇ ಕೋರ್ಟ್ ಮುಂದೆ ನಮ್ಮ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಆ ಪ್ರಕರಣದ ಬಗ್ಗೆ ನನಗೆ ಯಾವುದೇ ರೀತಿಯ ಭಯಭೀತಿಗಳು ಇಲ್ಲ, ಆರಾಮವಾಗಿದ್ದೇನೆ. ಯಾರಾದರೂ ಭಯಭೀತನಾಗಿದ್ದಾನೆ ಅಂತ ತಿಳ್ಕೊಂಡಿದ್ದರೆ ಅದು ಅವರ ಭ್ರಮೆ. ಪದೇ ಪದೇ ತಾವು ಯಡಿಯೂರಪ್ಪನ ಮೇಲೆ ಆರೋಪಿಸ್ತಾ ಇದ್ರಿ, ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕ್ತಾರೆ ಪದೇ ಪದೇ ಹೋಗಿ ಕೋರ್ಟಿಗೆ ಅಂತ. ನೀವು ಕೂಡ ಈಗ ಹಾಕ್ಕೊಂಡಿದ್ದೀರಿ. ನಾನಿಲ್ಲಿ ನಿರೀಕ್ಷಣಾ ಜಾಮೀನು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸೆಕ್ಷನ್ 438ನಲ್ಲಿ ಇವತ್ತು ಆ ನಿರೀಕ್ಷಣಾ ಜಾಮೀನು ಅಂತಕ್ಕಂಥದ್ದು ಏನು ಬರ್ತದೆ, ಅದರ ಜೊತೆಗೆ ಆದಷ್ಟು ಬೇಗ ಈ ಒಂದು ವಿಷಯದಲ್ಲಿ ಕೋರ್ಟು ಪ್ರತಿನಿತ್ಯ 2 ವಕೀಲರುಗಳ ವಾದವನ್ನು ಕೇಳಿ ಒಂದು ತಾರ್ಕಿಕವಾದಂಥ ತೀರ್ಪನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಹಾಕಿದ್ದೇನೆ. ಈ ರಾಜ್ಯದ ಜನರದ್ದು ಎಂಥ ದುರಂತ ಕುಮಾರಸ್ವಾಮಿ ಅವರೇ. ಇಡೀ ದೇಶದಲ್ಲಿ ಭ್ರಷ್ಟಾಚಾರ ತೊಲಗಬೇಕು, ನಿರ್ಮೂಲನೆಯಾಗಿ ಒಂದು ಒಳ್ಳೆಯ ಕಾನೂನು ಬರಬೇಕು, ಜನಲೋಕಪಾಲ್ ಅನ್ನೋ ಹೋರಾಟ ನಡೀತಾ ಇದೆ. ಒಬ್ಬ ಗಾಂಧಿವಾದಿಯ ಜೊತೆ ಕೋಟ್ಯಾಂತರ ಜನ ಕೈ ಜೋಡಿಸ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳ ಬಗ್ಗೆ, ಅದು ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಚರ್ಚೆ ಮಾಡುವಂಥ ದೊಡ್ಡ ದುರಂತ. ಏನೂ ಮಾಡಲಿಕ್ಕಾಗೋದಿಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟಾಚಾರದ ಬಗ್ಗೆ ಬಹುಶಃ ದೊಡ್ಡ ಮಟ್ಟದ ಹಲವಾರು ದಾಖಲೆಗಳನ್ನು ಜನತೆಯ ಮುಂದೆ ಇಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ. ಲೋಕಾಯುಕ್ತವರು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಪ್ರಮುಖವಾಗಿ ನಾವು ಯಾವ ಒಂದು ವಿಷಯಗಳನ್ನು ಯಾವ್ಯಾರ ಮೇಲೆ ದಾಖಲೆಗಳ ಸಮೇತ ನಾವು ಮಾಧ್ಯಮಗಳ ಮುಂದೆ ಇಟ್ಟಿದ್ವು, ಅದೇ ವಿಷಯಗಳ ಮೇಲೆ ಲೋಕಾಯುಕ್ತವರು ರಾಜ್ಯಕ್ಕೆ ಇದು ಸರ್ಕಾರದ ಮುಂದೆ ವರದಿ ಕೊಟ್ಟಿರ್ತಾರೆ. ಅದಕ್ಕೆ ಬರ್ತೀನಿ. ಆದರೆ ಈ ರಾಜ್ಯ, ಕರ್ನಾಟಕ ರಾಜ್ಯಕ್ಕೆ ಒಂದು ಸುಸಂಸ್ಕೃತ ರಾಜ್ಯ. ಇಲ್ಲಿಯ ಕಲೆ ಸೌಂದರ್ಯಕ್ಕೆ ಬಹಳ ಹೆಸರುವಾಸಿ. ಇಡೀ ದೇಶದ ಜನ ಮೆಚ್ಕೋತಾ ಇದ್ರು. ಇದಕ್ಕೆ IT ಹಬ್ಬು ಅಂತ ಕೂಡ ವಿಶ್ವಮಟ್ಟದಲ್ಲಿ ಹೆಸರು ಬಂತು. ಆದರೆ ಈಗ ರಾಷ್ಟ್ರದಲ್ಲೇ ನಂಬರ್ 1 ಭ್ರಷ್ಟ ರಾಜ್ಯ ಅನ್ನುವ ಹೆಸರು ಬಂದಿದೆ. ಇದಕ್ಕೆ ಎಲ್ಲ ಪಕ್ಷದ ರಾಜಕೀಯ ನಾಯಕರುಗಳು ಕಾರಣ. ಅದರಲ್ಲಿ ನೀವು ಕೂಡ ಭಾಗಿಯಾಗಿಲ್ಲ. ನಾನಂತೂ ಭ್ರಷ್ಟಾಚಾರದಲ್ಲಿ ಎಲ್ಲೂ ಭಾಗಿಯಾಗಿಲ್ಲ. ಅದನ್ನು ಭಾಳ ಖಡಾಖಂಡಿತವಾಗಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಕಾರಣಕರ್ತ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಲ್ಲ, ಸಿಲುಕೋದು ಇಲ್ಲ. ರಾಜ್ಯಕ್ಕೆ ಇಷ್ಟು ಕೆಟ್ಟ ಹೆಸರು ಬರೋದಕ್ಕೆ ಯಾರು ಕಾರಣ ಹಾಗಾದರೆ? ಇದಕ್ಕೆ ಬಹುಶಃ ಕಾಂಗ್ರೆಸ್ಸು ಮತ್ತು BJP ಪಕ್ಷ ಎರಡೂ ಕಾರಣ ಪ್ರಮುಖವಾಗಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. JDSಗೆ ಇದಕ್ಕೂ ಸಂಬಂಧವೇ ಸಾಧ್ಯವೇ ಇಲ್ಲ. JDS ಪಕ್ಷದ ವತಿಯಿಂದ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾಗಲಿ, ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ನಾವು ಎಂದೂ ಯಾರ ಜೊತೆಯೂ ಕೈ ಜೋಡಿಸಿಲ್ಲ. ಸೊ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡೋದಕ್ಕೆ, ಜನಸಾಮಾನ್ಯರ ರಕ್ತ ಹೀರೋದಕ್ಕೆ, ಆಡಳಿತ ವ್ಯವಸ್ಥೆಯ ದೊಡ್ಡ ದುರವ್ಯವಸ್ಥೆ ಆಗಿ ಭ್ರಷ್ಟಾಚಾರದ ದೊಡ್ಡ ಕೂಪಾಗಿ ಕೂತ್ಕೊಂಡಿರೋದಕ್ಕೆ ಈ ರಾಜ್ಯದಲ್ಲಿ ಎಲ್ಲ ಅಂಗಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ದೇಶ ಮಟ್ಟದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಬಗ್ಗೆ ಇಲ್ಲ ಇಲ್ಲ ಇದು ಇಷ್ಟಕ್ಕೂ ದೇಶದಲ್ಲಿ ಚರ್ಚೆ ಮಾಡ್ತಾ ಇರೋದು ಬಹುಶಃ ರಾಜ್ಯಾಂಗದ ಮೇಲೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಈಗೇನು ಅಣ್ಣಾಜಾವರೆಯರ ಹೋರಾಟದಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಕ್ಕಂಥವರ ಭಾಷಣಗಳನ್ನು ನೋಡಿದಾಗ ರಾಜಕಾರಣಿಗಳೊಬ್ಬರೇ ತಪ್ಪು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ವಿಷಯದಲ್ಲಿ ರಾಜಕಾರಣಿಗಳಷ್ಟೇ ಅಲ್ಲ, ಈ 3 ರಂಗಗಳೇನಿದ್ದಾವೆ ಅದರ ಜೊತೆಗೆ ಮಾಧ್ಯಮದ ರಂಗವೂ ಇದೆ. ಅದು ಒಂದು ಪ್ರಮುಖವಾದಂಥ ರಂಗ ಇವತ್ತಿನ ಒಂದು ಸಾರ್ವಜನಿಕ ವ್ಯವಸ್ಥೆ ಒಳಗೆ. ಅದರ ಜೊತೆಗೆ ಇವತ್ತು NGO ಸಂಸ್ಥೆಗಳಿರ್ಬೋದು, ಅವರು ಇವತ್ತು ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ಕಾರಣಕರ್ತರಿದ್ದಾರೆ. ಯಾವ NGO ಸಂಸ್ಥೆಗಳು ಇವತ್ತು ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಣ್ಣಾ ಹಜಾರೆ ಅವರಿಗೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಆ NGO ಸಂಸ್ಥೆಗಳ ಇತಿಹಾಸವನ್ನು ತೆಗೆದರೆ ಅವರು ರಾಜಕಾರಣಿಗಳಿಗಿಂತಲೂ ದೊಡ್ಡ ಮಟ್ಟದ ಭ್ರಷ್ಟರಿದ್ದಾರೆ. ರೈಟ್. ತಮ್ಮ ಪ್ರಕಾರ ಹಾಗಾದರೆ ಯಾವುದೇ ರಂಗ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗೋದಕ್ಕೆ, ರಾಜ್ಯ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗೋದಕ್ಕೆ ಎಲ್ಲ ಪ್ರಮುಖ ಅಂಗಗಳು ಕಾರಣ ಅಂತ ತಾವು ಹೇಳ್ತೀರಿ. ಎಲ್ಲರೂ ಕಾರಣಕರ್ತರಿದ್ದಾರೆ. ರೈಟ್. ಕುಮಾರಸ್ವಾಮಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.